ವೆಲ್ಕಮ್ ಟು ರಾಘು ಝೋನ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಐಸ್ ಕ್ರೀಮ್, ಅದರಲ್ಲೂ ಬಂದು ಕುಲ್ಫಿ. ಮಕ್ಕಳೆಲ್ಲ ಭಾಳ ಇಷ್ಟಪಡ್ತಾರೆ. ಬೇಸಿಗೆ ಕೂಡ ಶುರುವಾಗಿದೆ. ಥಂಡಿ ಆಗಿ ತಣ್ಣಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಭಾಳ ಇಷ್ಟಪಡೋದು ಐಸ್ ಕ್ರೀಮು. ಮನೇಲೇ ಹೇಗೆ ನಾವು ರುಚಿಯಾಗಿ ಹೇಗೆ ಮಾಡೋದು ಹಾಗೂ ಕಮ್ಮಿ ಸಾಮಗ್ರಿಗಳನ್ನ ಬಳಸಿ ಟೇಸ್ಟಾಗಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಇದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ, ಮತ್ತು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಏನೇನು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಕುಲ್ಫಿ ಮಾಡುವುದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ, ಹಾಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ, ಅಂದರೆ ಗಟ್ಟಿ ಇರುವಂಥ ಹಾಲು, ಅದು 1/2 ಲೀಟ್ರ್ ತೊಗೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ನಾನು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ಇದು ಯಾವುದು ಬೇಕಾನ ಆಗ್ಬೋದು ಫ್ಲೇವರು. ಹಾಗೆ 1.5 ಸ್ಪೂನಷ್ಟು ನಾನು ಬಾದಾಮ್ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. 6 ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 2 ಏಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿನ ನಾನು ಒಂದು 15 ತೊಗೊಂಡಿದ್ದೀನಿ. ಬಾದಾಮಿನೂ ಕೂಡ ಒಂದು 15 ತೊಗೊಂಡಿದ್ದೀನಿ. ಹಾಗೆ ಪಿಸ್ತಾ ಕೂಡ ನಾನು ಒಂದು 15 ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೇಸರಿ ದಳ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಟೇಸ್ಟ್ ಕೂಡ ಕೊಡುತ್ತೆ, ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಕುಲ್ಫಿ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಈಗ ಕುಲ್ಫಿ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಟಿದ್ದೀನಿ ಹಾಲು, ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದೀಲಿ, ಒಂದು ಕುದಿ ಬರಲಿ. ಅಷ್ಟರಲ್ಲಿ ನಾವು ಬಂದುಬಿಟ್ಟು ಮಿಕ್ಸಿ ಜಾರನ್ನ ತೊಗೊಂಡೋಣ. ಮಿಕ್ಸಿ ಜಾರ್ ತೊಗೊಂಡು ನಾನು ಏನೇನು ತೋರಿಸಿದ್ದೀನಿ ಎಲ್ಲನೂ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರಾಗಿ ಮಾಡ್ಕೊಡ್ತೀನಿ. ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತರಿಯಾಗಿರಬೇಕು, ಅದನ್ನು ನೋಡಿ ಮಾಡ್ಕೋಬೇಕು. ಹಾಗೆ ಬಾದಾಮಿ, ಪಿಸ್ತಾ, ಇದನ್ನು ನಾವು ತರ್ತರಿಯಾಗಿ ರುಬ್ಕೊಂಡು ಆಮೇಲೆ ಉಳಿದಿದ್ದ ಪೌಡ್ರನ್ನೆಲ್ಲ ಇದಕ್ಕೆ ಹಾಕಿ ಒಂದು ರೌಂಡು ನಾನು ತಿರುಗಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ಪೇಸ್ಟ್ ಥರ ಮಾಡಬಾರ್ದು, ಪೌಡ್ರ್ ಮಾಡ್ಕೋಬಾರ್ದು. ಮತ್ತು ಇದ್ರ ಜೊತೆಗೇ ಕಸ್ಟರ್ಡ್ ಪೌಡರು, ಹಾಗೆ ಮಿಲ್ಕ್ ಪೌಡರು, ಮತ್ತು ಬಾದಾಮಿ ಪೌಡ್ರ್ ಇದೆ, ಮಿಲ್ಕ್ ಪೌಡ್ರು ಅದು ಕೂಡ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಒಂದು ತಿರುಗಿಸಿ ತೊಗೊಳ್ತೀನಿ. ಇದನ್ನು ನಾನು ನೋಡಿ, ಕೇಸರಿ ದಳಕ್ಕೆ ನಾನು ಸ್ವಲ್ಪ ಹಾಲನ್ನ ಹಾಕಿರ್ತೀನಿ, ಬಿಸಿ ಹಾಲನ್ನ, ಚೆನ್ನಾಗಿ ಕಲರ್ ಬಿಡಲಿ ಅಂಥೇಳಿ ಈ ರೀತಿಯಾಗಿ ತಿರುಗಿಸ್ತಾ ಇರೋಣ ಚೆನ್ನಾಗಿ. ಇದು ಒಂದು ಕುದಿ ಬಂದಮೇಲೆ 5 ನಿಮಿಷ ಹಾಗೆಯೇ ಸಣ್ಣ ಊರಿನಲ್ಲಿ ಈ ರೀತಿಯಾಗಿ ತಿರುಗಿಸ್ತಾ ಇರೋಣ. ಚೆನ್ನಾಗಿ ಕುದೀಲಿ. ಈ ರೀತಿಯಾಗಿ ಉಕ್ಕು ಬರ್ತಾ ಇದೆ, ಈಗ ಉಕ್ಕಿದೆ. ಈಗ ಸ್ಟವ್ನ ಸ್ಲೋ ಮಾಡಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಡ್ಬೇಕು. 5 ನಿಮಿಷ ಇದೇ ರೀತಿ ಬಿಡ್ದಿರ ತಿರುಗಿಸ್ತಾ ಇರಬೇಕು. ಹಾಲು ಸ್ವಲ್ಪ ಒಂದು 5 ನಿಮಿಷದಲ್ಲಿ ಒಂಚೂರು ಸ್ವಲ್ಪ ಗಟ್ಟಿ ಆಗಬೇಕು. ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರ್ ಆಗಲಿ ಹಾಗೂ ಮಿಲ್ಕ್ ಪೌಡ್ರ್ ಆಗಲಿ ಸಿಗದೇ ಇದ್ದರೆ ನೀವು ಸ್ವಲ್ಪ ಇನ್ನೂ ಒಂದು 10 ನಿಮಿಷ ನಾವು ಕುದಿಸಿದ್ರೆ ಹಾಲನ್ನ ಇನ್ನೂ ಗಟ್ಟಿ ಆಗುತ್ತೆ. ಆ ರೀತಿ ಕೂಡ ನಾವು ಯೂಸ್ ಮಾಡ್ಬೋದು ಕುಲ್ಫಿ ಮಾಡೋದಕ್ಕೆ. ಈಗೆಲ್ಲ ಸಾಮಾನ್ಯವಾಗಿ ಬಂದುಬಿಟ್ಟು ಮಿಲ್ಕ್ ಪೌಡ್ರು ಸಿಗುತ್ತೆ ಆರಾಮಾಗಿ, ಬಾದಾಮ್ ಮಿಲ್ಕ್ ಪೌಡರ್ ಕೂಡ ಸಿಗುತ್ತೆ. ಯೂಸ್ ಮಾಡಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ 5 ನಿಮಿಷ ಚೆನ್ನಾಗಿ ಕಲಿಸ್ತಾ ಇರೋಣ. ನೋಡಿ, ಈಗ 5 ನಿಮಿಷ ಆಗ್ತಾ ಬರ್ತಾಯಿದೆ. ಚೆನ್ನಾಗಿ ಇದೇ ರೀತಿ ತಿರುಗಿಸ್ಕೊಡ್ತಾ ಇದ್ದೀನಿ. ಹಾಲು ಕೂಡ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಈ ಟೈಮಲ್ಲಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸು ಎಲ್ಲನೂ ಈಗ ಆ್ಯಡ್ ಮಾಡ್ತಾ ಹೋಗಿ ತಿರುಗಿಸ್ತಾ ಇರಬೇಕು. ಒಂದೊಂದೇ ಸ್ಪೂನ್ ಹಾಕಬೇಕು. ಫ್ಲೇಮ್ನ ಸಣ್ಣ ಮಾಡಿರಬೇಕು ಸ್ಟವ್ದು. ನೋಡಿ, ಈ ರೀತಿ ತಿರುಗಿಸ್ತಾ ಇರಬೇಕು. 1 ಸ್ಪೂನ್ ಹಾಕಬೇಕು, ತಿರುಗಿಸ್ತಾ ಇರಬೇಕು. ಹಾಗೆ ಗಂಟಾಗದಿರಂಗೆ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಈ ರೀತಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲವನ್ನು ಹಾಕಿ 2 ರಿಂದ 3 ನಿಮಿಷ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು.
ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಒಂದು ನಿಮಿಷ ಆಗಲಿ. ಒಂದು ನಿಮಿಷ ಹಾಕಿದ್ಮೇಲೆ ನಾವು ಕೇಸರಿ ದಳ ನೆನೆಸಿಟ್ಟಿದ್ರಲ್ಲ ಹಾಲಲ್ಲಿ, ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಈಗ 1-2 ನಿಮಿಷ ಆಗಿದೆ. ಕೇಸರಿ ದಳ ನೆನೆಸಿಟ್ಟಿದ್ರಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀವಿ. ಈಗ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ 3-5 ನಿಮಿಷ ಕಾಲ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಆ ನಂತರ ಕುಲ್ಫಿ ಮೋಲ್ಡ್ಗೆ ಹಾಕಿಡೋಣ. ನೋಡಿ, ಈಗ ಕುಲ್ಫಿ ಮೋಲ್ಡ್ನ ತೊಗೊಂಡಿದ್ದೀನಿ ನಾನು. ಈ ರೀತಿಯಾಗಿದೆ ನೋಡಿ, ಈ ರೀತಿಯಾಗಿರುತ್ತೆ ಕುಲ್ಫಿ ಮೋಲ್ಡು. ಇದಕ್ಕೆ ನಾನು ಈಗ ರೆಡಿ ಮಾಡಿಟ್ಕೊಂಡಿರೋಂಥ ಕುಲ್ಫಿನ ಹಾಕ್ತಾಯಿದ್ದೀನಿ. ಈಗ ತಣ್ಣಗಾಗಿದೆ ನೋಡಿ, ಈ ರೀತಿಯಾಗಿ ಫಿಲ್ ಮಾಡ್ತಾಯಿದ್ದೀನಿ ನಾನು. ಈ ರೀತಿಯಾಗಿ ಫಿಲ್ ಮಾಡಬೇಕು. ಮಾಡಾದಮೇಲೆ ಈ ರೀತಿಯಾಗಿ ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಟೈಟಾಗಿ ಈ ರೀತಿಯಾಗಿ ಇದನ್ನು ಕ್ಲೋಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಕ್ಲೋಸ್ ಮಾಡಿ ಸೆಂಟ್ರಲ್ಲಿ ನಾವು ಈ ರೀತಿಯಾಗಿ ಒಂದು ಹೋಲ್ ಮಾಡ್ಕೊಳ್ಳೋಣ ಚಾಕುಲಲ್ಲಿ. ಹಾಗೆ ಸ್ಟಿಕ್ಕನ್ನ ಈ ರೀತಿಯಾಗಿ ಇಡೋಣ. ಎಲ್ಲನೂ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ. ಹಾಗೆ ಯಾರ ಹತ್ರ ಕುಲ್ಫಿ ಮೋಲ್ಡ್ ಇಲ್ವೋ ಅವರು ಗ್ಲಾಸಲ್ಲಿ ಕೂಡ ಯೂಸ್ ಮಾಡಿ ಇದೇ ರೀತಿಯಾಗಿ ಮಾಡ್ಬೋದು. ಒಂದು ತೋರಿಸ್ತೀನಿ. ಹಾಗೆ ನೋಡಿ, ಈ ರೀತಿಯಾಗಿ ಹಾಕಿ ಅದೇ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡಬೇಕು. ಕುಲ್ಫಿ ಮೋಲ್ಡ್ ಯಾರಿಗೆ ಸಿಕ್ಕಿರಲ್ವೋ ಅವ್ರ ಮನೇಲೇ ಗ್ಲಾಸಲ್ಲಿ ಕೂಡ ಇದೇ ರೀತಿ ಮಾಡಿದ್ರೆ ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ಕೂಡ. ನೋಡಿ, ಸೆಂಟ್ರಲ್ಲಿ ಒಂದು ಹೋಲ್ ಮಾಡೋಣ. ಮಾಡಿ ಇದೇ ರೀತಿಯಾಗಿ ಇಡೋಣ. ನೋಡಿ, ಈ ರೀತಿ ಮಾಡಿ ನಾವು ಎಲ್ಲ ಮೋಲ್ಡ್ಗಳಿಗೂ ಫಿಲ್ ಮಾಡಿಬಿಟ್ಟು ಕುಲ್ಫಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಇದನ್ನು ಫ್ರೀಝರ್ನಲ್ಲಿ 8 ಅವರ್ಸು ಸೆಟ್ ಆಗೋದಕ್ಕೆ ಬಿಡೋಣ. ಮತ್ತು ಸೆಟ್ ಆದಮೇಲೆ ಅದು ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ರು ಅದೆಲ್ಲ ತಣ್ಣಗಾದಮೇಲೆ ಕುಲ್ಫಿ ಮೋಲ್ಡ್ ತೊಗೊಂಡು ಯಾವ ರೀತಿಯಾಗಿ ರೆಡಿ ಮಾಡಿದ್ದೀವಿ ಅಂಥೇಳಿ. ಹಾಗೆ ಸ್ಟೀಲ್ ಗ್ಲಾಸಲ್ಲಿ ಕೂಡ ನಾವು ಮಾಡ್ಬೋದು. ಯಾರ ಹತ್ರ ಕುಲ್ಫಿ ಮೋಲ್ಡ್ ಇಲ್ವೋ ಅವರು ಸ್ಟೀಲ್ ಗ್ಲಾಸಲ್ಲಿ ಕೂಡ ಚೆನ್ನಾಗಿ ಮಾಡ್ಕೋಬೋದು ಕುಲ್ಫಿನ. ಮತ್ತು ಇದೇನಿದೆ ಇದು ರ್ಯಾಪರ್ ಬಂದುಬಿಟ್ಟು ಸಿಲ್ವರ್ ರ್ಯಾಪರ್ ಬಂದು ಎಲ್ಲ ಪೇಪರ್ ಪ್ಲೇಟ್ಸ್ ಅಂಗಡಿಗಳಲ್ಲೆಲ್ಲ ದೊರೆಯುತ್ತೆ ನಿಮಗೆ. ಆರಾಮಾಗಿ ಈಸಿಯಾಗಿ ಸಿಗುವಂಥದ್ದು. ಹಾಗೂ ಸ್ಟಿಕ್ಕು ಕೂಡ ನಿಮಗೆ ಅದೇ ಅಂಗಡಿಲಿ ಕೂಡ ನಿಮಗೆ ದೊರೆಯುತ್ತೆ. ಹಾಗಾಗಿ ಈಸಿಯಾಗಿ ಮಾಡ್ಬೋದು. ಬನ್ನಿ, ಇದನ್ನು 8 ಅವರ್ಸು ಫ್ರೀಝರ್ನಲ್ಲಿ ಇಟ್ಬಿಟ್ಟು ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ರಾಘು ಸ್ಟೈಲಲ್ಲಿ ರೆಡಿಯಾಗಿರುವಂಥ ಕುಲ್ಫಿ ಈಗ ಫ್ರೀಝರ್ನಲ್ಲಿ ಇಟ್ಟು 8 ಅವರ್ಸ್ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತೇಳಿ. ಟೇಸ್ಟ್ ಕೂಡ ಮಾಡಿ ನೋಡೋಣ ಎಷ್ಟು ಟೇಸ್ಟ್ ಆಗಿದೆ ಅಂಥೇಳಿ. ಬನ್ನಿ, ಈಗ ಇದನ್ನು ಓಪನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಕುಲ್ಫಿ ಮೋಲ್ಡಲ್ಲಿ ಮಾಡಿರೋಂಥದ್ದು. ಹಾಗೆ ಕುಲ್ಫಿ ಮೋಲ್ಡ್ ಯಾರಿಗೆ ಸಿಕ್ಕಿಲ್ವೋ ಅವರು ಗ್ಲಾಸಲ್ಲಿ ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, ಈಗ ಕುಲ್ಫಿ ಮೋಲ್ಡಲ್ಲಿ ಇರೋದನ್ನ ಹೇಗೆ ಓಪನ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಮೊದಲನೇದಾಗಿ ರ್ಯಾಪರ್ ಏನು ಹಾಕಿರ್ತೀವಿ ಅದನ್ನು ತೆಗೆಯೋಣ. ತೆಗೆದು ಇಲ್ಲಿ ನೋಡಿ, ಒಂದು ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ. ಈ ನೀರಲ್ಲಿ ಒಂದು 10 ಸೆಕೆಂಡ್ಸ್ ಈ ರೀತಿ ಮಾಡಿ ಚೆನ್ನಾಗಿ ಈ ರೀತಿ ಮಾಡಿ ಕೊನೆಗೆ ಹೊರಗಡೆ ತೆಗೆದು ಕೈನಲ್ಲಿ ಸ್ವಲ್ಪ ಈ ರೀತಿ ಮಾಡೋಣ. ಯಾಕಂದರೆ ಕೈ ಬಿಸಿ ತಟ್ಟು ಅಂದರೆ ನೀಟಾಗಿ ಬಂದ್ಬಿಡುತ್ತೆ ನಮ್ಮ ಕುಲ್ಫಿ ಹೊರಗಡೆ. ನೋಡಿ, ಈ ರೀತಿ ಮಾಡಿದ್ರೆ ಚೆನ್ನಾಗಿ ಕುಲ್ಫಿ ಹೊರಗಡೆ ಬರುತ್ತೆ ಕೈ ಬಿಸಿತಾಗಿ. ನೋಡಿ, ಈಗ ತೆಗಿತೀನಿ. ಈಗ ನೀಟಾಗಿ ಬರ್ತಾ ಇದೆ ಕುಲ್ಫಿ ಹೊರಗಡೆ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕುಲ್ಫಿ ನೋಡಿ, ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ. ಇದನ್ನ ನಾನೀಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತೇಳಿ. ನೋಡಿ ತುಂಬಾ ಚೆನ್ನಾಗಿದೆ. ರಿಯಲಿ ತುಂಬಾ ಚೆನ್ನಾಗಿದೆ. ಅಂಗಡಿಲಿ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಮನೇಲಿ ಮಾಡಿರೋದು. ಡೆಫಿನೆಟ್ ಆಗಿ ನೀವು ಮನೆಯಲ್ಲಿ ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡೋದಂತೂ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.